ನಿಜವಾಗಲೂ ವೈದ್ಯರು ಈ ಒಂದು ಸತ್ಯವನ್ನು ತಿಳಿಸದೆ ಹೋಗಿದ್ದಿದ್ರೆ ಸತ್ತ ಮೇಲೂ ಬದುಕುವಂತಹ ಮಾದರಿಯುತವಾದಂಥ ಒಂದು ಚಿಂತನೆಯನ್ನು ವರಲಕ್ಷ್ಮಿಯವರು ಮಾಡಿರೋದು ಸಭೆಗೆ ಗೊತ್ತಾಗ್ತಿರಲಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ತಮ್ಮ ನಿಧನದ ತರುವಾಯ ತಮ್ಮ ದೇಹವನ್ನು ವೈದ್ಯಕೀಯ ವಿದ್ಯಾರ್ಥಿಗಳ ಸಂಶೋಧನೆಗಾಗಿ ಸಮರ್ಪಣೆ ಮಾಡೋ ವಿಚಾರ ಇದೆಯಲ್ಲ, ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇವತ್ತಿಗೂ ವರಲಕ್ಷ್ಮಿ ಮುಂದೆ ಬನ್ನಿಮ್ಮ. ಎಲ್ಲರೂ ಜೋರು ಚಪ್ಪಾಳೆಯ ಮೂಲಕ ನಾವು ಈ ಹೆಣ್ಮಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಬಹಳ ಮಾಧುರ್ಯಯುತವಾದಂಥ ಒಂದು ನಡೆಯನ್ನು ತಾವೆಲ್ಲರೂ ನೀವು ತೋರಿಸ್ಕೊಟ್ಟಿದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸನ್ಮಿತ್ರರಿಗೆ ಸನ್ಮಾನವನ್ನು ನೆರವೇರಿಸುವಂತಹ ಒಂದು ಸಂದರ್ಭ. ಬಹಳ ಪ್ರೀತಿಯಿಂದ ನಮ್ಮ ಆಹ್ವಾನಕ್ಕೆ ಒಪ್ಪಿ ಬಂದಿರುವಂತಹ ಡಾಕ್ಟರ್ ಅಭಯ್ ಕೃಷ್ಣಯ್ಯ, ಸಂಸ್ಥಾಪನಾ ರಾಜ್ಯಾಧ್ಯಕ್ಷರು, ಡಾಕ್ಟರ್ ಅಭಯಶೀಲಾ, ಶ್ರೀಮತಿ ಇಂದ್ರಸುಧಾ, ಅಧ್ಯಕ್ಷರು, ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್, ಕಲಾವಿದರು ಕೂಡ ಹೌದು, ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಮತಿ ಪ್ರತಿಭಾ ರಾಜೇಶ್, ಮಹಿಳಾ ರಾಜ್ಯಾಧ್ಯಕ್ಷರು, PSR ಮಾನವ ಹಕ್ಕುಗಳ ರಕ್ಷಣಾ ಆಯೋಗ. ಈ 4 ಜನ ಸನ್ಮಾನಿತರು ದಯಮಾಡಿ ವೇದಿಕೆಗೆ ಬಂದು ಒಮ್ಮೆಲೆ ಆಸೀನರಾದರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅತಿಥಿ ಗಣ್ಯರು ಎಲ್ಲರೂ ನಿಂತು ಆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ವರಲಕ್ಷ್ಮಿ ಅವರು ನಿಂತು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಅಭಯ್ ಕೃಷ್ಣಯ್ಯ, ಸಂಸ್ಥಾಪನಾ ರಾಜ್ಯಾಧ್ಯಕ್ಷರು, ಅಭಯ ಸಮಾಜ ಸೇವಾ ಸಂಘ. ಡಾಕ್ಟರ್ ಅಭಯಶೀಲಾ, ಮಹಿಳಾ ರಾಜ್ಯಾಧ್ಯಕ್ಷರು, ಅಭಯ ಸಮಾಜ ಸೇವಾ ಸಂಘ. ಶ್ರೀಮತಿ ಇಂದ್ರಸುಧಾ, ಶ್ರೀಮತಿ ಪ್ರತಿಭಾ ರಾಜೇಶ್, ಸಭಾ ಕಾರ್ಯಕ್ರಮದಲ್ಲಿ NT ಕೃಷ್ಣಪ್ಪ ಅವರಿದ್ದಾರೆ, ನಾರಾಯಣ ಅವರಿದ್ದಾರೆ, ಅಂಜನ್ ಅವರಿದ್ದಾರೆ, ಚಂದ್ರು ಇದ್ದಾರೆ, ರಮೇಶ್ ಇದ್ದಾರೆ, ಆಮೇಲೆ ಭಾಸ್ಕರ್ ಇದ್ದಾರೆ, ಮತ್ತೆ ನಮ್ಮ ವೆಂಕಟರಮಣಯ್ಯ ಇದ್ದಾರೆ. ನನ್ನ ಕಣ್ಣಿಗೆ ಕಾಣಿಸುವವರನ್ನೆಲ್ಲ ಪ್ರಾಮಾಣಿಕವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಸಂತೋಷದ ವಿಚಾರ, ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಆಗುವಾಗ ಕಲಾಕ್ಷೇತ್ರದ ನಮ್ಮ ಶ್ರೀನಿವಾಸ್ ಇದ್ದಾರೆ ಸರ್. ಬೆಳಕು ಕಣ್ಣಿನ ಮೇಲೆ ಪ್ರತಿಫಲಿಸುತ್ತೆ, ಆದ್ದರಿಂದ ಕೆಲವ್ರ ಹೆಸರು ಹೇಳಿ ಕೆಲವ್ರ ಹೆಸರು ಬಿಡುವಂಥದ್ದನ್ನು ನಾನು ಮಾಡೋದಿಲ್ಲ ಸರ್. ಕಂಡವ್ರನ್ನ ಗುರುತಿಸೋದು ಅದೊಂದು ಸದಾಚಾರ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಪ್ರೀತಿಯ ಪೂರ್ವಕವಾದಂಥ ಪ್ರೇಕ್ಷಕರು. ಈಗ ರಂಗಗೌರವ ಸಮರ್ಪಣೆ. ದಯಮಾಡಿ BM ಯುವರಾಜರವರು ದಯಮಾಡಿ ವೇದಿಕೆಗೆ ಬರಬೇಕು. ರುದ್ರೇಶ್ B ದಯಮಾಡಿ ವೇದಿಕೆಗೆ ಬರಬೇಕು. ವಿರೂಪಾಕ್ಷ ಆರಾಧ್ಯ ಕಲಾವಿದರು ವೇದಿಕೆಗೆ ಬರಬೇಕು. ರಾಮಚಂದ್ರ ರಾವ್ ವೇದಿಕೆಗೆ ಬರಬೇಕು. ಮುನಿರಾಜು BBMP ದಯಮಾಡಿ ವೇದಿಕೆಗೆ ಬರಬೇಕು. ಸೋಮಣ್ಣ C ಕಲಾವಿದರು ವೇದಿಕೆಗೆ ಬರಬೇಕು. ಡಾಕ್ಟರ್ B ಸುರೇಶ್ T ದಾಸರಹಳ್ಳಿ ಕಲಾವಿದರು ವೇದಿಕೆಗೆ ಬರಬೇಕು. ವಿಜಯ್ ಮದಕರಿಯವರು ದಯಮಾಡಿ ವೇದಿಕೆಗೆ ಬರಬೇಕು. ವಿಜಯ್ ಮದಕರಿಯವರು ಬೆಂಗಳೂರು ರಂಗಕಲಾವಿದರ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತ ವಿಜಯ್ ಮದಕರಿಯವರು ವೇದಿಕೆಗೆ ಬರಬೇಕು. ಯಾಕಪ್ಪ ನಮ್ಮ ಜೊತೆ ನಿರ್ದೇಶಕರಾಗಿರೋರನ್ನ ಸ್ಮರಿಸಿ ಕರೆದರೆ ಏನಾದರೂ ತಪ್ಪ ಅದರಲ್ಲಿ? ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಜೆ ವಸಂತ್ ಕುಮಾರ್ ಕಲಾವಿದರು, ಶ್ರೀನಿವಾಸ್ ಕಲಾವಿದರು, ಹುರುಳಿ ಚಿಕ್ಕನಹಳ್ಳಿ, ರಮೇಶ್ ಹೈಕೋರ್ಟ್ ವಕೀಲರು, ಡಿ ಚಂದ್ರಶೇಖರ್, ಪಾಲಾಕ್ಷ ಕನ್ನಡ ಪಾಲಿ, ರಾಜು ಎಂ ಚಂದಹಳ್ಳಿ, ಅಂಜನ್ ಕುಮಾರ್, ಸತ್ಯನಾರಾಯಣ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು. ಆಮೇಲೆ ಮುನಿರಾಜು BBMP ಬಂದಿದ್ದಾರಾ?
ಸನ್ಮಾನಿತರು ರಂಗಗೌರವಕ್ಕೆ ಭಾಗಿಯಾದಂಥವರು ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕ್ರಿಯಾಶೀಲತೆಯ ಮೂಲಕ ಇವರೆಲ್ಲರೂ ಕೂಡ ರಂಗ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಇವರ ಕೆಲಸವನ್ನು ಗುರುತಿಸಿ ಸತ್ಕರಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ಈ ದಿನ ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ನೆರವೇರಿಸ್ತಾ ಇದೆ. ಬಹಳ ಸಂತೋಷ. ಶ್ರೀನಿವಾಸ್, ನಿಮ್ಮನ್ನು ಕರೆದ್ನೆಲ್ಲ ಬನ್ನಿ ದಯಮಾಡಿ ವೇದಿಕೆಗೆ. ಹುರುಳಿ ಚಿಕ್ಕನಹಳ್ಳಿ ನೋಡಿ ಗುರೂಜಿಯವರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಅರ್ಜುನ್ ರಾವ್ ಅವರು ರೇಣುಕಾ ಯಲ್ಲಮ್ಮ ದೇವಿ ಆರಾಧಕರು ಮತ್ತು ಸಮಾಜ ಸೇವಕರು ಮತ್ತು ನಮೋ ರಜತ್ ಗುರೂಜಿ ರಾಜಗುರು ಜ್ಯೋತಿಷ್ಯ ರತ್ನ ಅನ್ನುವ ಬಿರುದನ್ನು ಪಡೆದಂಥವರು. ಇವರು ಎಲ್ಲ ನಮ್ಮ ರಂಗಕರ್ಮಿಗಳಿಗೆ ರಂಗಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಲಾವಿದರು ಹೆಚ್ಚಿನ ರಂಗ ಕೊಡುಗೆಯನ್ನು ನೀಡಲಿ, ಕನ್ನಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಅಹರ್ನಿಶಿ ಕೊಡುಗೆಯನ್ನು ಸಲ್ಲಿಸಲಿ ಎನ್ನುವ ಸದಾಶಯದೊಂದಿಗೆ ರಂಗಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಪರವಾಗಿ ಅಧ್ಯಕ್ಷರಾದಂತಹ ವರಲಕ್ಷ್ಮಿಯವರು ಮತ್ತು ಕಾರ್ಯದರ್ಶಿಯಾದಂತಹ ಶ್ರೀಮತಿ ಮುನಿರತ್ನ ಇನ್ನಿತರ ಎಲ್ಲ ಪದಾಧಿಕಾರಿಗಳು ನಿಂತು ಈ ರಂಗಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಎಲ್ಲ ಸಾಧಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ ಬಂಧುಗಳೇ. ನಮ್ಮ ನಾಡಿಗೆ ಕಲಾರಂಗಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನ ಈ ಎಲ್ಲ ಸಾಧಕರು ನೀಡಲಿ ಎನ್ನುವ ಸದಾಶಯ ನಮ್ಮದು. ದಯಮಾಡಿ ವೆಂಕಟರಮಣಯ್ಯ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಪುಟ್ಟ ರಂಗಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಸಂಘಟಕರ ಒತ್ತಾಯದ ಮೇರೆಗೆ ಬನ್ನಿ ಸರ್. ಬನ್ನಿ ಡಿ ವೆಂಕಟರಮಣಯ್ಯ ಅವರು. ಚಂದ್ರಹಾಸ ನಾಟಕದಲ್ಲಿ ಬಹಳ ಅತ್ಯದ್ಭುತವಾದಂತಹ ಪಾತ್ರ ನಿರ್ವಹಣೆ ಮಾಡಿ ಇವತ್ತಿಗೂ ಕೂಡ ರಂಗಭೂಮಿಯಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಡಿ ವೆಂಕಟರಮಣಯ್ಯ ಅವರು. ದಯಮಾಡಿ ಉಪಸ್ಥಿತರಾಗಿ ರಂಗಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಇತ್ತು ಮುಂಚೆ ಧನ್ಯವಾದಗಳು. ಡಿ ವೆಂಕಟರಮಣಯ್ಯ ಅವರಿಗೆ ಈಗ ರಂಗಗೌರವ ಸಮರ್ಪಣೆ ನಡೀತಿದೆ.